Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಲಾಸ್ಟ್ ವಿಡಿಯೋ ದಟ್ ಈಸ್ ನಮ್ಮ ಅಜ್ಜಿ ಮನೆ ಗುರುಪ್ರವೇಶ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನೆಕ್ಸ್ಟ್ ವೀಕು ನಮ್ಮ ಅಕ್ಕದು ಮದುವೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಮದುವೆಗೆ ಬಂದಿದ್ದೀವಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕ್ಕ ಮದುವೆದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ತಿಳಿಸ್ತೀನಿ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ಇವತ್ತು May 7th ದಟ್ ಈಸ್ ವೆನಸ್ಡೇ. ಸೊ ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಸೊ ನಾಳೆ May 8th ಆ್ಯಂಡ್ May 9th. ಸೊ ಇದು 2 ದಿನ ಬಂದುಬಿಟ್ಟು ಮದುವೆ ಇರೋದು. ಸೊ ಇವಾಗ ನಮ್ಮ ಮನೇಲಿ ಧೂಲ್ ಅರ್ಶಿನ ಅಂತ ಮಾಡ್ತಾರೆ. ಸೊ ಅದು ಮತ್ತು ಹಿರಿಯರಿಗೆಲ್ಲ ಏನೇನು ನಾವೆಲ್ಲ ತಂದಿರ್ತೀವಲ್ಲ ಅದನ್ನೆಲ್ಲ ಇಕ್ಕಿ ಪೂಜೆ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿ ಇವಾಗ ಅರ್ಶಿನ ಶಾಸ್ತ್ರ ಎಲ್ಲ ಮಾಡಿ ಮತ್ತು ನಾಳೆ ಚೌಟ್ರಿಗೆ ಹೋಗೋದಂತ. ಸೊ ಇವಾಗ ಇಲ್ಲಿ ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದರಲ್ಲಿ ಅರ್ಶಿನ ಎಲ್ಲ ಹಾಕ್ಬಿಟ್ಟು ಅರ್ಶಿನ ಕೊಂಬು ಅದನ್ನ ಹಾಕ್ಬಿಟ್ಟು ಮತ್ತು ಧೂಳು ಮಾಡಿ ಅದನ್ನ ಅರ್ಶಿನ ಇಕ್ಕೋದು ಹುಡುಗಿಗೆ ಇಲ್ಲಾಂದರೆ ಹುಡುಗನಿಗೆ, ಇಬ್ರಿಗೂ ಹಂಗೆ ಮಾಡ್ತಾರೆ. ಏನತ್ತೆ ತಂಗಿಗೆ ಫುಲ್ ಅರ್ಶಿನ ಚಚ್ತಿದ್ದೀರಲ್ಲತ್ತೆ? ಸೊ ಆವಾಗಲೇ ಅರ್ಶಿನದ ಪುಡಿ ಮಾಡಿದ್ರಲ್ಲ, ಸೊ ಇವಾಗ ಅದನ್ನ ಹುಡುಗಿಗೆ ಹಚ್ತಾ ಇದ್ದಾರೆ. ಸೊ 3 ಥರ ಅರ್ಶಿನ ಏನೋ ಹಚ್ತಾರೆ. ಒಂದು ಬಂದ್ಬಿಟ್ಟು ಸ್ವಲ್ಪ ನೀರಾಗ ಕ್ರೀಮಿಯ ಟೆಕ್ಸ್ಚರ್ ಇರುತ್ತಲ್ಲ ಆ ಇದರಲ್ಲಿ, ಮತ್ತು ಇನ್ನೂ ಒಂದು ಬಂದ್ಬಿಟ್ಟು ಈ ಥರ ಧೂಲ್ ಅರ್ಶಿನ ಅಂತ ಹಚ್ತಾರೆ. ಸೊ ನಮ್ಮದ್ರಲ್ಲಿ ಈ ಥರ ಮಾಡ್ತಾರೆ. ಆ್ಯಂಡ್ ಅವತ್ತಿನ ದಿನ ಬೆಳಗ್ಗೆ ಬಳೆ ಶಾಸ್ತ್ರ ಆಗಿತ್ತು. ಸೊ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಬಳೆ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ನಾವು ಲೇಟಾಗಿ ಬಂದಿದ್ವಿ, ಸೊ ಅದರಿಂದ ನಮಗೆ ಮಾತ್ರ ಸಪ್ರೇಟಾಗಿ ಎತ್ತಿಕ್ಕಿದ್ರು. ಸೊ ಒಂದು ಕಡೆ ಅರ್ಶಿನದ ಶಾಸ್ತ್ರ ಅದೆಲ್ಲ ನಡೀತಿದ್ರೆ, ಈ ಕಡೆ ಇನ್ನೊಂದು ಸೈಡು ಆಚೆ ಫುಲ್ ಚಪ್ರ ಎಲ್ಲ ಹಾಕ್ಬಿಟ್ಟು ಅದಕ್ಕೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಮತ್ತು ಲೈಟ್ನಿಂಗ್ ಸೆಟಪ್ಪು ಅದೆಲ್ಲ ಫುಲ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ನನಗಂತೂ ಆ ಚಪ್ರ ಡಿಫ್ರೆಂಟಾಗಿತ್ತು. ಲೈಕ್ ಏನಂದರೆ ಇವಾಗೆಲ್ಲ ತುಂಬ ಮಾಡರ್ನೈಸ್ಡ್ ಆಗಿರೋ ಡೆಕೋರೇಷನ್ಸ್ ಮಾಡ್ತಾರೆ. ಇದೊಂಥರ ಹಳೇ ಸ್ಟೈಲ್ ಅಂತ ಅನಿಸ್ತು, ಬಟ್ ಚೆನ್ನಾಗಿತ್ತು. ಗೈಸ್, ಎಲ್ಲರ ಜೊತೆ ಇವಾಗ ಫೋಟೋ ಸೆಷನ್ ಮಾಡ್ತಾರೆ. ಮದುವೆ ಲಾಸ್ಟ್ ಫೋಟೋ ಸೆಷನ್ ಅಲ್ವಾ? ಮಮ್ಮಿ ಜೊತೆ ಎತ್ಕೊಂಡ ಅಕ್ಕ. ಗೈಸ್, ನಾಳೆ ನಮ್ಮ ಅಕ್ಕ ಅದು ಮದುವೆ ಇದೆ ಆ್ಯಂಡ್ ಲಿಟ್ರಲಿ ಇವಾಗ ಧೂಲ್ ಅರ್ಶಿನ ಆಗಿದೆ. ಸೊ ಏನು ಅನಿಸ್ತೆ? ನಮ್ಮ ಅಕ್ಕದ್ದು ಫುಲ್ ಸ್ಟ್ಯಾಚ್ಯೂ ಆಗ್ಬಿಟ್ಟವ್ರೆ. ಹೆಂಗೆ ಅನಿಸ್ತಿದೆ? ಐ ಫೀಲ್ ಸೋ ಹ್ಯಾಪಿ. ಅಷ್ಟೇನಾ? ಅಷ್ಟೇ, ಬೇರೆ ಏನೋ ಅನಿಸ್ತಾ ಇಲ್ವಾ? ಐ ಕ್ಯಾನ್ ಸೇ. ಮಿಕ್ಸ್ಡ್ ಫೀಲಿಂಗ್ ಗೈಸ್, ಏನು ಮಾತೇ ಬರ್ತಾ ಇಲ್ಲ. ಸ್ಪೀಚ್ಲೆಸ್. ಫುಲ್ ಶಾಕ್ ಗೈಸ್ ಎಲ್ಲರಿಗೂ. ಏನು ಇಷ್ಟು ಬೇಕಾ ಪೂಜೆ ಮದುವೆ ಆಗ್ತಿರಲ್ಲ ಅಂತ. ಸೊ ಆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಎಲ್ಲರನ್ನೂ ಮಾತಾಡ್ಸೋಣ, ಓಕೆ ಬಾ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ನಮ್ಮ ಅಕ್ಕ ಅವರ ತಮ್ಮ ಹತ್ರ. ಸೊ ಅರ್ಶಿನದ ಶಾಸ್ತ್ರ ಎಲ್ಲ ಆದಮೇಲೆ ಹಾಗೆ ಕುತ್ಕೊಂಡು ಎಲ್ಲ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಅದೇ ಟೈಮ್ಗೆ ಪೋತ್ರಾಜನ ಎತ್ಕೊಂಡ್ಬಂದಿದ್ರು. ಸೊ ನಮ್ಮ ಅಕ್ಕ ಮದುವೆ ಆಗಿ 2 ಡೇಸ್ಗೆ ಹೊಸಕೋಟೆಯಲ್ಲಿ ಕರ್ಗ ಇತ್ತು. ಸೊ ಅದರಿಂದ ಅವ್ರ ಮನೆ ಹತ್ರ ಇವಾಗ ಪೋತ್ರಾಜ ಎತ್ಕೊಂಡ್ಬಂದಿದ್ರು. ಸೊ ಅದರಿಂದ ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ.
ಏನಕ್ಕ ಶನಿವಾರ ಕೋಣು ಅಲ್ಲ ಶನಿವಾರ ಕಣಾಲ ಮುಗಿದೋಡು ಎಲ್ಲ ತೊಟ್ಲ ಬೇಡ ಮುಂದೆ ತೂಕ ಐತೆ ಬೇಡ ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಮತ್ತೆ ಡೆಕೋರೇಷನ್ ವರ್ಕ್ನ ಶುರು ಮಾಡಿಕೊಂಡ್ರು. ಸೊ ಇವಾಗ ಬಾಗಿಲಿಗೆ ಮತ್ತು ಪೂಜೆ ರೂಮ್ಗೆ ಎಲ್ಲ ಫುಲ್ಲು ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಸೈಡು ನಾನು ಹಾಗೆ ಕುತ್ಕೊಂಡು ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಜನಕ್ಕೆಲ್ಲ ಮೆಹಂದಿ ಎಲ್ಲ ಹಾಕಿದ್ದೆ. ಸೊ ಈ ಥರ ನಾವು ನೈಟೆಲ್ಲ ಫುಲ್ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮತ್ತೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಆ್ಯಂಡ್ ಬೆಳಗ್ಗೆ ನಾವು ಬೇಗ ಚೌಟ್ರಿಗೆ ಹೋಗಬೇಕಾಗಿತ್ತು. ಲೈಕ್ ಆಲ್ಮೋಸ್ಟ್ 10 ಎಲ್ಲ ನಾವು ಚೌಟ್ರಿಯಲ್ಲಿ ಇರಬೇಕಿತ್ತು. ಸೊ ಅದರಿಂದ ನೈಟೆಲ್ಲ ಏನೂ ನಿದ್ದೆ ಮಾಡಿದೆ ಫುಲ್ ಎಲ್ಲ ಪ್ರಿಪ್ರೇಷನ್ಸ್ ಪ್ಯಾಕಿಂಗ್ ಎಲ್ಲ ನೈಟೇ ಮುಗಿಸಿದ್ರಿ. ಸೊ ಇವತ್ತು ಫೈನಲಿ ಮದುವೆ ದಿನ. ಆ್ಯಂಡ್ ಸೊ ಚಪ್ರ ಎಲ್ಲ ಹಾಕಿದ್ದಾರೆ. ಸೊ ಇವತ್ತು ಫೈನಲಿ ಮದುವೆ ದಿನ. ಆ್ಯಂಡ್ ನೋಡ್ಬೋದು ಚಪ್ರ ಎಲ್ಲ ಹಾಕಿ ರೆಡಿ ಆಗಿದೆ. ಆ್ಯಂಡ್ ಗಂಟ್ಲು ಹೋಗಿದೆ ಗೈಸ್, ಲಿಟ್ರಲಿ ಫುಲ್ ಮೇಲೆಲ್ಲ ಲೇಟ್ ಆಯ್ತಲ್ಲ. ಸೊ ಗೈಸ್ ಇವಾಗ ನಾವು ಚೌಟ್ರಿಗೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಆ್ಯಂಡ್ ಇವಾಗ ಹೋಗೋಕ್ಕೆ ಮುಂಚೆ ಕಾರ್ಗೆಲ್ಲ ಪೂಜೆ ಮಾಡಬೇಕಲ್ವ. ಸೊ ಕಾರ್ಗೆಲ್ಲ ಪೂಜೆ ಮಾಡ್ತವ್ರೆ ಅಕ್ಕ. ಸ್ಮೈಲ್ ಇವ್ರಿಗೆ ಮಾಡ್ತಿರೋದ ಅಕ್ಕ. ಆಯ್ತು ಈಗ ಬಿಂಟು ಸೊ ಇವಾಗ ಸ್ವಲ್ಪ ಫೋಟೋ ಸೆಷನ್. ಸೊ ಎಲ್ಲರೂ ಮನೆಯಲ್ಲಿ ಎಲ್ಲ ಅಕ್ಕ ಜೊತೆ ಫೋಟೋಸ್ ಹಿಡ್ಕೊಂಡು ಮತ್ತು ಅಕ್ಕದು ಸ್ವಲ್ಪ ಮನೆಯಲ್ಲಿ ಸಿಂಗಲ್ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಿಟ್ರಲಿ ದೇವ್ರ ಮನೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಮನೆಯಿಂದ ಫಸ್ಟ್ ನಾವು ಹೋಗಿದ್ದು ಬಂದುಬಿಟ್ಟು ಕರ್ಗದ ದೇವಸ್ಥಾನಕ್ಕೆ, ದಟ್ ಈಸ್ ಹೊಸಕೋಟೆದಲ್ಲಿರುವ ದ್ರೌಪದಮ್ಮನ ದೇವಸ್ಥಾನಕ್ಕೆ. ಸೊ ಅಲ್ಲೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಚೌಟ್ರಿಗೆ ಹೋದ್ರಿ. ಸೊ ಗೈಸ್ ಫೈನಲಿ ಇವಾಗ ನಾವು ಚೌಟ್ರಿ ಹತ್ರ ಬಂದ್ರಿ. ಸೊ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿದ್ರು ಡೆಕೋರೇಷನ್ನು. ಆ್ಯಂಡ್ ನಮ್ಮ ಅಕ್ಕ ಬಂದುಬಿಟ್ಟು ಕಾರಲ್ಲೇ ಕುತ್ಕೊಂಡಿದ್ರು. ಸೊ ಹುಡುಗ ಅವ್ರು ಇನ್ನೂ ಬಂದಿದ್ದಿಲ್ಲ. ಸೊ ಅದರಿಂದ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ವಿಡಿಯೋ ಫೋಟೋಸ್ ಎಲ್ಲ ತಗೊತಿದ್ರು. ಸೊ ಈಗ ಹುಡುಗ ಅವರೆಲ್ಲ ಬಂದ್ರು ಅಂತ ಹೇಳ್ಬಿಟ್ಟು ಇವಾಗ ಚೌಟ್ರಿ ಎಂಟ್ರೆನ್ಸಲ್ಲೇ ಒಂದು ಗಣೇಶದ ವಿಗ್ರಹ ಇಕ್ಕಿದ್ದಾರೆ. ಸೊ ಅಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ಆಮೇಲೆ ಚೌಟ್ರಿ ಒಳಗಡೆ ಹೋಗೋದು. ಯಶವಂತ್ ನಾಮ್ ದೇಸ್ಯ ರವೀಂದ್ರನಾಥ್ ನಾಮ್ ದೇಸ್ಯ ಯಶವಂತ್ ನಾಮ್ ದೇಸ್ಯ ಜಾತಸ್ಯ ಸಹ ಕುಟುಂಬಸ್ಯ ಸರ್ವಕಾರ್ಯ. ವಿ ಆರ್ ಗೆಟಿಂಗ್ ಮ್ಯಾರಿಡ್ ಗೈಸ್. ನಾವು ಬಿಟ್ಕೊಡಲ್ಲ ಹುಡುಗರನ್ನ. ಏನು ಮಾಡ್ತೀರಾ? ಯಾರು ಬೇಕು? ನಾವು ಬೇಕು, ಹುಡುಗ ಬೇಕಾ? ಯಾರಾದರೂ ಒಬ್ಬರೇ? ಇಬ್ಬರು ಬೇಕು. ಇವಾಗ ಸದ್ಯಕ್ಕೆ ಯಾರು ಬೇಕು? ಆಮೇಲೆ ಅಷ್ಟೇ ಗೈಸ್, ಅಷ್ಟೇ. ಸೊ ಈಗ ಹುಡುಗ ಎಲ್ಲ ಒಳಗಡೆ ಹೋದ್ಮೇಲೆ ನೆಕ್ಸ್ಟು ಹುಡುಗಿನ ಬಂದುಬಿಟ್ಟು ಹುಡುಗ ಕಡೆಯವರು ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಬರ್ಬೇಕಂತೆ. ಸೊ ಆ್ಯಂಡ್ ನಾನಂತೂ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದೆ. ಲಿಟ್ರಲಿ ನಮ್ಮ ಅಕ್ಕಂತೂ ಫುಲ್ ನರ್ವಸ್ ಆಗಿಬಿಟ್ಟಿದ್ರು. ಸೊ
ನಾವು ಹೋಗ್ಬಿಟ್ಟು ರೂಮಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತೆ ಇವಾಗ ಲಂಚ್ ತಿನ್ನೋಕೆ ಬಂದ್ವಿ. ಸೊ ಲಂಚ್ ತಿಂದ್ಬಿಟ್ಟು ಹಂಗೆ ಕಂಟಿನ್ಯೂಸ್ ಆಗಿ ರೆಡಿ ಆಗಿದ್ದು ಈವ್ನಿಂಗ್ ರಿಸೆಪ್ಷನ್ಗೋಸ್ಕರ. ಸೊ ಇವಾಗ ರಿಸೆಪ್ಷನ್ ಶುರು ಆಗಿದೆ. ಆ್ಯಂಡ್ ನಾನಂತೂ ವಿಡಿಯೋ ಮಾಡಿಲ್ಲ, ಲೈಕ್ ರೆಡಿ ಆಗೋದಲ್ಲ, ಲೈಕ್ ಫುಲ್ ಬ್ಯುಸಿ ಇದೆ. ಲೈಕ್ ಅಲ್ಲಿ ಇಲ್ಲಿ ಕರೀತಾಯಿದ್ರಲ್ಲ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಅರ್ಧ ಅಂತ ರೆಡಿ ಆಗಿದ್ದು. ಸೊ ಅದರಿಂದ ರೆಡಿ ಆಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕರೆಕ್ಟಾಗಿ ಹುಡುಗಿ ಬರೋ ಟೈಮಿಗೆ ನಾವು ಕೆಳಗಡೆ ಬಂದ್ವಿ. ಸೊ ಬಂದಿದ್ದ ತಕ್ಷಣ ವೆಲ್ಕಮ್ ಡ್ಯಾನ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಸೊ ವೆಲ್ಕಮ್ ಡ್ಯಾನ್ಸ್ ಎಲ್ಲ ಆದಮೇಲೆ ಮತ್ತೆ ನಮ್ಮ ಆ್ಯಕ್ಚುಯಲ್ ರಿಸೆಪ್ಷನ್ ಶುರು ಆಯಿತು. ಆ್ಯಂಡ್ ಎಲ್ಲ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅದಾದಮೇಲೂ ಅಷ್ಟೇ ನನ್ನ ಕೈಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಲಿಟ್ರಲಿ ಒಂದು ಸೈಡ್ ಗಿಫ್ಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು, ಮತ್ತು ಇನ್ನೊಂದು ಸೈಡ್ಗೆ ಬಂದಿರೋ ಗೆಸ್ಟ್ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಸೊ ಇದೇ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಇಬ್ಬರು ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ. ಸೊ ನಮ್ಮ ಅಕ್ಕ ಬಂದಿದ್ದಾರೆ ಆ್ಯಂಡ್ ನಮ್ಮ ಚಿಚ್ಚ ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ತುಂಬ ಹೊತ್ತು ಮಾತಾಡ್ಕೊಂಡು ಫನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ನನ್ನ ತಂಗಿ ಲಾಸ್ಟಲ್ಲಿ ಫುಲ್ ಕ್ಯಾಂಡಿಡ್ ಪಿಕ್ಸ್, ಸಿಂಗಲ್ ಪಿಕ್ಸ್ ಎಲ್ಲ ಇಟ್ಕೊಂಡು ಹೋದ್ವಿ. ಅಣ್ಣನ ಕರಿ ಹಾಯ್ ಅಣ್ಣ, ಸೇ ಹಾಯ್ ಅಣ್ಣ, ಹಾಯ್ ಯೂಟ್ಯೂಬ್ಗೆ ನೋಡ್ತೀರಾ? ಎಸ್, ನೋಡ್ತೀರಾ? ಬಟ್ ನೋಡಿದ್ದೀರಾ ಗೈಸ್, ನಮ್ಮ ಅಣ್ಣ ನಮ್ಮ ವಿಡಿಯೋಸ್ ಟಿಪ್ಸ್ ಹಾಯ್, ಗುಂಡ ಹಾಯ್ ನೋಡಿ ಬೈ. ಆ್ಯಂಡ್ ನಾವಂತೂ ಫುಲ್ ಭರ್ಜರಿ ಊಟ ಮಾಡಿಕೊಂಡು ಮತ್ತು ಕ್ಯಾಮ್ರಾಮ್ಯಾನ್ ಫೋಟೋಸ್ ಎಲ್ಲ ತೆಗಿಯುವಾಗ ನಮ್ಮ ಅಕ್ಕನ ಮತ್ತು ನಮ್ಮ ಅಣ್ಣನೆಲ್ಲ ರೇಗಿಸ್ಕೊಂಡು ಫುಲ್ ಫನ್ ಮಾಡ್ತಾಯಿದ್ವಿ. ಸೊ ಎಲ್ಲ ಫನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ, ದಟ್ ಈಸ್ May 9th, ನಮ್ಮ ಅತ್ತೆ ಮತ್ತು ನನ್ನ ತಮ್ಮಂದು ಬರ್ಡೇ. ಸೊ ಅವತ್ತಿನ ದಿನ ನೈಟ್, ಸೊ ರಿಸೆಪ್ಷನ್ ದಿನ ನೈಟ್ ಬಂದುಬಿಟ್ಟು ಮಿಡ್ನೈಟು ಕಷ್ಟಪಟ್ಟು ಎಲ್ಲ ಜಾಗ ಹುಡುಕಿ ಕೇಕ್ ತಂದ್ರಿ. ಬಟ್ ಏನಪ್ಪ ಅಂದರೆ ಎತ್ಕೊಂಬರೋಕೆ ಫುಲ್ ಶೇಕ್ ಮಾಡಿಬಿಟ್ಟಿದೆ. ಸೊ ನೋಡ್ಬೋದು ಹೆಂಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸೊ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಇರೋ ಒಂದು ಟೇಬಲೆಲ್ಲ ಎತ್ಕೊಂಬಂದಿಟ್ಟು ನಾವೆಲ್ಲ ಫುಲ್ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಆ್ಯಂಡ್ ಇವಾಗ ನಮ್ಮ ಅತ್ತೆ ಮತ್ತು ನನ್ನ ತಮ್ಮಗೆಲ್ಲ ಗಿಫ್ಟ್ ಸಿಕ್ಕಿರೋದೆಲ್ಲ ಓಪನ್ ಮಾಡ್ತಾವ್ರೆ. ಆ್ಯಂಡ್ ನನ್ನ ತಂಗಿ ಬಂದುಬಿಟ್ಟು ನನ್ನ ತಮ್ಮಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಬಾಲ್ಸ್ ಗಿಫ್ಟ್ ಮಾಡಿದ್ರು. ಯಾಕಂದರೆ ಯಾವಾಗ ನೋಡಿದ್ರು ಬಾಲ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಕ್ರಿಕೆಟ್ ಬಾಲ್ಸ್ನ ಗಿಫ್ಟ್ ಮಾಡಿದರು. ಹಾಯ್ ಎಕ್ಸಾಸ್ಟಿರಾ ಸೊ ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಇವಾಗ ನೋಡ್ಬೋದು ಇಲ್ಲಿ ಒಂದು ಸೈಡ್ ನಮ್ಮ ಅಕ್ಕ ರೂಮಲ್ಲಿ ರೆಡಿ ಆಗ್ತಿದ್ರು, ಮತ್ತು ಈ ಕಡೆ ಅರ್ಶಿನದ ಶಾಸ್ತ್ರಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ತುಂಬ ಕಡೆ ಅರ್ಶಿನ ಶಾಸ್ತ್ರ ಅಂದರೆ ಹಲ್ದಿ ಸೆರಿಮನಿ ಸಪ್ರೇಟಾಗಿ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಬಂದುಬಿಟ್ಟು ರಿಸೆಪ್ಷನ್ ಡೇ ನೈಟ್, ಸೊ ಅವತ್ತಿನ ದಿನ ನೈಟ್ ಅರ್ಶಿನದ ಶಾಸ್ತ್ರ ಮಾಡೋದು. ಸೊ ಇವಾಗ ನಮ್ಮ ಅಕ್ಕ ಫುಲ್ ರೆಡಿ ಆಗಿಬಿಟ್ಟು ಅರ್ಶಿನದ ಶಾಸ್ತ್ರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನಂತೂ ಹಾಗೆ
ಸ್ಟೇಜ್ ಮೇಲೆ ಮತ್ತು ಸ್ಟೇಜಿಂದ ಆಚೆ ಅಲ್ಲಿ ಇಲ್ಲಿ ಫುಲ್ ಸುತ್ಕೊಂಡು ಎಲ್ಲ ಮಾಡ್ತಿದ್ದೆ. ಬಿಕಾಸ್ ಈ ಅರ್ಶಿನದ ಶಾಸ್ತ್ರ ಅಂತೂ ತುಂಬ ಲೇಟ್ ಆಗುತ್ತೆ. ನೈಟ್ ನಿದ್ದೆನೂ ಮಾಡಿಲ್ಲ ನಾನು. ಸೊ ಅಲ್ಲಿ ಇಲ್ಲಿ ಸುತ್ಕೊಂಡು ಅದು ಇದು ಎತ್ಕೊಟ್ಕೊಂಡಿದ್ದೆ. ಆ್ಯಂಡ್ ಏನಪ್ಪ ಅಂದರೆ ಹುಡುಗಿಗೆ ಬಂದುಬಿಟ್ಟು ಅರ್ಶಿನ ಇಕ್ಕೋದು ಬಂದುಬಿಟ್ಟು ಹುಡುಗ ಕಡೆಯವರು, ಆ್ಯಂಡ್ ಹುಡುಗನಿಗೆ ಅರ್ಶಿನ ಬಂದುಬಿಟ್ಟು ಹುಡುಗಿ ಕಡೆಯವ್ರಿಗೆ ಅದನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೋಡ್ಬೋದು ಮತ್ತು ನಮ್ಮ ತಮ್ಮಂದಿರು ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಸ್ವಲ್ಪ ಜೆಪ್ಟೋದೆಲ್ಲ ಜ್ಯೂಸ್ ಅದು ಇದು ಆರ್ಡರ್ ಮಾಡಿದರು. ಸೊ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಜ್ಯೂಸ್ ನಾನೇ ಬಿಸಾಕೋದಾ. ಸೊ ಆ ಥರ ಫುಲ್ ಫನ್ ಮಾಡ್ತಿದ್ವಿ. ಸೊ ಗೈಸ್ ಹುಡುಗಿಗೆ ಫುಲ್ ಅರ್ಶಿನ ಇಟ್ಟಿದ್ದಾಯಿತು. ಸೊ ಇವಾಗ ರೂಮಿಗೆ ಬಂದುಬಿಟ್ರು. ಸೊ ಇವಾಗ ಏನಪ್ಪ ಅಂದರೆ ಹುಡುಗಾಗೆ ಇಕ್ತಾರೆ. ಸೊ ಹುಡುಗನಿಗೆ ನಾನು ಆಸ್ ಐ ಸೆಡ್ ಹುಡುಗಿ ಕಡೆಯವ್ರು ಇಕ್ಕೋದು. ಸೊ ಒಂದೊಂದು ಸೈಡ್ ಒಂದೊಂದು ಥರ ಟ್ರೆಡಿಷನ್ ಇರುತ್ತೆ ಅಲ್ವಾ. ಸೊ ನಮ್ಮದ್ರಲ್ಲಿ ಹೆಂಗಪ್ಪ ಅಂದರೆ ಫಸ್ಟ್ ಹುಡುಗಿಗೆ ಇಟ್ಬಿಟ್ಟು ಮತ್ತೆ ಹುಡುಗನ ಕರ್ಕೊಂಬಂದು ಹುಡುಗನಿಗೆ ಇಟ್ಬಿಟ್ಟು ಆಮೇಲೆ ಇಬ್ರಿಗೂ ಒಂದೇ ಸತಿ ಕರ್ಕೊಂಬಂದು ಅವ್ರಿಗೆ ಎಣ್ಣೆ ಶಿಗೆಕಾಯಿ ಇಕ್ತಾರೆ. ಸೊ ಆಮೇಲೆ ಅವ್ರು ಹೋಗಿ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಮುಹೂರ್ತಮ್ಗೆ ರೆಡಿ ಆಗ್ಬೋದು. ಸೊ ಆ ಥರ. ಬಟ್ ಒಬ್ರೊಬ್ರು ಇಲ್ಲ ಹಲ್ದಿ ಸೆರೆಮನಿನೇ ಸಪ್ರೇಟಾಗಿ ಮಾಡ್ತಾರೆ ಲೈಕ್ ಈ ಜನ್ರೇಷನಲ್ಲಿ. ಬಟ್ ಈ ಥರ ಎಲ್ಲ ಮುಂಚೆ ಮಾಡ್ತಾ ಇದ್ದಿದ್ದು ಅಂತ ಅಂದ್ಕೊತೀನಿ. ಸೊ ಇವಾಗ ಹುಡುಗನಿಗೆ ಅರ್ಶಿನ ಇಕ್ಕಿದ್ರಲ್ಲ ನಮ್ಮ ಆಂಟಿ ಲೈಕ್ ನಮ್ಮ ರಿಲೇಟಿವ್ ಸೈಡ್ ಅವರೆಲ್ಲ. ಸೊ ಇವಾಗ ಏನಪ್ಪ ಅಂದರೆ ಆ ಕೈಯಲ್ಲೆಲ್ಲ ಅರ್ಶಿನ ಆಗಿತ್ತಲ್ಲ, ಸೊ ಅದನ್ನ ಬಂದು ಫುಲ್ ನಮ್ಮ ಮುಖಕ್ಕೆಲ್ಲ ಹಚ್ಬಿಟ್ಟಿದ್ರು. ಸೊ ಇವಾಗ ನನ್ನ ತಂಗಿಗೆ ಹಚ್ಚೋಕ್ಕೆ ಫುಲ್ ಸಾಹಸ ಮಾಡ್ತವ್ರೆ. ಆ್ಯಂಡ್ ನೋಡ್ಬೋದು ಅವಳು ಏನೆಲ್ಲ ಮಾಡ್ತಾವಳೆ. ಲಿಟ್ರಲಿ ಬೆಡ್ ಮೇಲೆ ಹತ್ತಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಫೈನಲಿ ಫುಲ್ ಸಾಹಸ ಮಾಡಿ ನಾವು ಅವಳ ಮುಖಕ್ಕೆ ಅರ್ಶಿನ ಹಚ್ಚಿದ್ವಿ. ನಾವಂದರೆ ಏನು ಸುಮ್ಮನೆನಾ ಬಿಡ್ತೀವ, ಬಟ್ ಅದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ್ಯಂಡ್ ಸೊ ನೈಟಲ್ಲಿ ಅರ್ಧ ಬರ್ಧ ನಿದ್ದೆ ಮಾಡಿದ್ದು ಅಂತ ಅಂದ್ಕೊಳ್ಳಿ. ಲಿಟ್ರಲಿ ನಿದ್ದೆ ಮಾಡೋದು ಮತ್ತು ಯಾರಾದರೂ ಬಂದು ಏನಾದರೂ ಒಂದು ಕೇಳೋದು ಅದು ಎತ್ಕೊಡೋದು ಇದೇ ಆಯಿತು. ಮತ್ತು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದಿದ್ದು. ಸೊ ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ನಮ್ಮ ಅಕ್ಕ ಹತ್ರ ಬಂದಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ಅಂತೂ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಲೈಕ್ ಲಿಟ್ರಲಿ ನಾವು ರೆಡಿಯಾಗೋಕ್ಕೆ ಹೋಗಿದವರು ಆಲ್ಮೋಸ್ಟ್ 6 o'clock ಹಂಗೆ. ಬಟ್ ನಾವು ಮತ್ತೆ 9 ಗಂಟೆಗೆ ಬಂದಿದ್ದೀವಿ. ಸೊ ಫುಲ್ ಬೈತಾಯಿದ್ರು, ಏನು ಇಷ್ಟು ಲೇಟಾಗಿ ಬಂದಿದ್ದೀರಾ, ಬಿಟ್ಬಿಟ್ಟು ಹೋಗಿದ್ದೀರಾ ಅಂತೆಲ್ಲ ಫುಲ್ ಕೋಪ ಮಾಡ್ಕೊಂಡು ಬೈತಾಯಿದ್ರು. ಇವಾಗ ಫೈನಲಿ ರೆಡಿ ಆಗಿದ್ದಾರೆ. ಸೊ ಆ್ಯಕ್ಚುಲಿ ನಮ್ಮದ್ರಲ್ಲಿ ಬಂದುಬಿಟ್ಟು ರಾಗಡೆ ಕುಚ್ಚು ಅಂತ ಹಿಂದ್ಗಡೆ ಹಾಕ್ತಾರೆ ಹುಡುಗಿಗೆ. ಸೊ ಅದನ್ನ ಎತ್ಕೊಬೇಕು. ಲೈಕ್ ಲಿಟ್ರಲಿ ಅದು ತುಂಬ ಭಾರ ಇರುತ್ತೆ. ಆ್ಯಂಡ್ ನಮ್ಮ ಅಕ್ಕಗೆ ಆಲ್ಮೋಸ್ಟ್ ಒಂದು 6-7 kgs ಏನೋ ಹಾಕಿರೋದು ಅದು. ಸೊ ತುಂಬ ಭಾರ ಇರೋದ್ರಿಂದ ಯಾರಾದರೂ ಒಬ್ಬರು ಹಿಂದ್ಗಡೆ ಹಿಡ್ಕೊಬೇಕು. ಸೊ ನೋಡ್ಬೋದು ಈಗ ನಾನು ಹಿಡ್ಕೊಂಡಿದ್ದೆ. ಸೊ ಅದರಿಂದ ನಾನು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಪಕ್ಕ ಏನಾದರೂ ಮದುವೆ ವೀಡಿಯೋಸ್ ಬಂದರೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಒಂಥರ ಬಿಹೈಂಡ್ ದ ಸೀನ್ಸ್ ಥರ ಇರಲಿ. ಸೊ ಇವಾಗ ಏನು ಶಾಸ್ತ್ರ ಇದೆಯೋ ಅದೆಲ್ಲ ಫುಲ್ ಮಾಡ್ತಾಯಿದ್ದಾರೆ. ಲಿಟ್ರಲಿ ಫುಲ್ ಮದುವೆ ಶಾಸ್ತ್ರ ಎಲ್ಲ ಒಂದೊಂದು ಶಾಸ್ತ್ರ ಮುಗಿಯೋವರೆಗೂ ನಾನೇ ಹಿಡ್ಕೊಂಡಿದ್ದು. ಆ್ಯಂಡ್ ಇವಾಗ ನೋಡ್ಬೋದು ನನ್ನ ತಂಗಿ ಎಲ್ಲ ಫುಲ್ ಹಿಂದ್ಗಡೆ ಬಂದು ನನ್ನ ವೀಡಿಯೋ ಮಾಡಿಕೊಂಡು ರೇಗಿಸ್ಕೊಂಡು, ಅದು ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ನೀವು ಹಿಂದ್ಗಡೆ ಇರೋರು ಕಾಣಿಸ್ಬಾರ್ದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನೆಲ್ಲ ಫುಲ್ ಸ್ಟಂಟ್ಸ್ ಎಲ್ಲ ಮಾಡ್ತಾಯಿದ್ದೆ ಹಿಂದ್ಗಡೆ ನಿಂತ್ಕೊಂಡು.
ಸೊ ಲಾಸ್ಟಲ್ಲಿ ಎಲ್ಲ ಶಾಸ್ತ್ರ ಎಲ್ಲ ಆದಮೇಲೆ ಒಂದೇ ಒಂದು ಬಾಕಿ ಇದ್ದಿದ್ದು ಅದು ಬಂದುಬಿಟ್ಟು ಹೊಸಿಗೆ ಹಾಕೋದು. ಸೊ ಎಲ್ಲ ಅವಾಗ ತಾನೇ ಎಲ್ಲ ತಿಂಡಿ ತಿನ್ನೋಕೆ ಹೋಗಿದ್ರು. ಸೊ ಅದರಿಂದ ಇವಾಗ ನಮ್ಮ ಅಕ್ಕ ಮತ್ತು ಅಣ್ಣ ಇಬ್ಬರು ಫೋಟೋಸ್ ಎಲ್ಲ ತಗೊತಿದ್ದಾರೆ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈ ಮದುವೆ ಶಾಸ್ತ್ರ ಎಲ್ಲ ಆದಮೇಲೆ ಮತ್ತೆ ನಾವು ರಿಟರ್ನ್ ಬಂದುಬಿಟ್ವಿ ಮನೆಗೆ. ಬಿಕಾಸ್ ನನಗೆ ಕಾಲೇಜ್ ಇತ್ತು, ನನ್ನ ತಂಗಿಗೆ ತಮ್ಮಂಗೆಲ್ಲ ಸ್ಕೂಲ್ ಇತ್ತು ಅಂತ. ಸೊ